ನೋಡಿ, ಈ ಹಿಂದೆ ಮಂಗಳೂರಿನಲ್ಲಿ ರಥೋತ್ಸವ ವೇಳೆ ತೇರು ಬಿದ್ದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಒಳಗಡೆ ಕೆಲವೊಂದಿಷ್ಟು ಸಂಘರ್ಷಗಳು ನಡೀತಾ ಇದ್ದೆ ಅನ್ನುವಂಥ ಒಂದಷ್ಟು ವರದಿಗಳಾಗಿತ್ತು. ಈ ಅವಘಡಕ್ಕೂ ದೇವಸ್ಥಾನದ ಒಳಗಿನ ಸಂಘರ್ಷಕ್ಕೂ ಏನಾದರೂ ನಂಟಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಗೊತ್ತಾ? ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯ ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ಅವಘಡ ಆಗಿತ್ತು. ಇದ್ರ ಬಗ್ಗೆ ತುಳುನಾಡಿನ ಕಾರ್ಣಿಕ ದೈವ ರೋಷಾವೇಶವನ್ನು ಪ್ರದರ್ಶನ ಮಾಡುತ್ತೆ. ಏನಂತ? ತಿದ್ದಿಕೊಳ್ಳದೇ ಇದ್ದರೆ ಮತ್ತಷ್ಟು ಅಪಾಯ ಕಾದಿದೆ, ಹೀಗಂತ ದೈವಗಳಿಂದ ಆಕ್ರೋಶದ ನುಡಿಗಳನ್ನು ನುಡಿಯಲಾಗಿದೆ. ಬಪ್ಪನಾಡಿನ ಕೊಳಚಿಕಂಬಳ ಜರಂದಾಯ ನೇಮೋತ್ಸವದಲ್ಲಿ ಈ ಘಟನೆ ಆಗಿತ್ತು. ನೋಡಿ, ಆ ಸಂದರ್ಭದ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಒಂದು ಜೀವಕ್ಕೂ ಗಾಯ ಆಗೋದಕ್ಕೆ ಬಿಟ್ಟಿಲ್ಲ ಅಂತ ದೈವ ಹೇಳಿದೆ. ಈ ಸಂದರ್ಭದಲ್ಲಿ ಅಥವಾ ಈ ಅವಘಡದಲ್ಲಿ ದೇವಸ್ಥಾನದ ಆಡಳಿತದಲ್ಲಿನ ಕೆಲವೊಂದಿಷ್ಟು ವಿಚಾರವನ್ನ ಸರಿ ಮಾಡಿಕೊಳ್ಳಿ, ಮುಂದೆ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆ ಹಾಕಲೇಬೇಕಾಗುತ್ತೆ, ಎಚ್ಚೆತ್ಕೊಳ್ಳಿ ಅಂತೇಳಿ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ದೈವಗಳಿಂದ. ಒಂದು ಜೂಗು ಪೆಟ್ಟು ಬರಬಹುದು ಗೆತ್ತು ಬರತ್ತೆ ದಂಗಂತ ಹೋಗ್ತೆ ಅಂದು ದಂತ ಎತ್ತು ಜೀವನ ಹಾನಿ ಆಯ್ತು ಅಪ್ಪಂಡೆ ಎಂಚಿನ ಆತು ಎರಟ್ಟಿದ ದಾಳ ಅಪ್ಪಣ್ಣ ಮಿತ್ತಿಗೆ ಅವನು ಸರಿ ಸಮಾನ ಮಾಡಬಾರ್ದು ಅಕಲಕಲುಗಳ ಇದ ಮಸ್ತ ವಿಚಾರ ಉಂಡು ಬ್ರಹ್ಮಕಲಶ ದದಗೆ ನಾನು ಕಾಲಿಗೆ ಹಾಕಿ ಲೆಪ್ಪಲೆ ಬಣ್ಣ ಕಾಕು ಲೆಪ್ಪರ ಬುಡ್ಜಿಯರೇ ನಾನು ಎಂಗುತ್ತಿನ ಅಧಿಕಾರ ಬೇಟ ವಾ ದೈವಗಳು ಇಜ್ಜಿ ಅಪಣ್ಣ ಚಿಂತನೆಡಿ ಅಂತ ಸೋಜುವೆ ಚಿಂತನೆ ಪಾಡೋಡೆ ಆಪನವು ದಾನೆ ಚಿಂತನೆ ಪಾಡ್ನಾಗೆ ಅಂತ ಹೋದು ರಾಚಿಡು ಉಂಟುವೆ ಅಪ್ಪ ಉಳ್ಳಾಳಿನ ಭಾರಿ ಮಲ್ಲ ದೈವ ಒಂಜಿ ಉಂಡು ಹೂ ಒಂದು ಕೇಳಿ ಮನಸ್ಸಿನ ಕೊಟ್ಟು ನಿಗಮ ನಾ ಎಡೆ ಪಾತ್ರ ಬ್ರಹ್ಮಕಲ ಚಾನಗೆ ಮಂದೆ ಕಾರಣ ಬುಡ್ಜರ ನಮ್ಮ ಚಿಂತನೆ ಇದು ಬ್ರಹ್ಮಕಲ ಗತ ಆವಡೆ ಇದಾದ ನಿಡಿ ವರ್ಮ ಮಗನ ಬುಲ್ಪುನ ಮುಟ್ಟಾದೆ ಆ ರಥ ಬತ್ತು ಕಂಡೆ ಮುಂತಿಯರು ಹೋಗ್ತೇನೆ ಅಪ್ಪಾಯ ರತೆ ನೋಡಿ, ಮಂಗಳೂರಿನಲ್ಲಿ ರಥೋತ್ಸವದ ವೇಳೆ ತೇರು ಬಿದ್ದಿದ್ದಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಿಗೆ ದೈವ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ, ಕೆಲವೊಂದಿಷ್ಟು ಲೋಪದೋಷಗಳಿದ್ದಾವೆ, ಅದನ್ನೆಲ್ಲ ಸರಿಪಡಿಸಿಕೊಳ್ಳೋದಿದ್ದರೆ ದೊಡ್ಡ ಅನಾಹುತ ಆಗುತ್ತೆ. ಮುಂದೆ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆಯನ್ನು ಮಾಡಿಸ್ಬೇಕಾಗತ್ತೆ. ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ದೊಡ್ಡ ಅವಘಡ ಆಗಬಹುದು. ಈಗ ನೋಡಿ, ಈ ಒಂದು ಅವಘಡದಲ್ಲಿ ಯಾವ ಜನರಿಗೂ ಕೂಡ ಒಂದು ಸಣ್ಣ ಪುಟ್ಟ ಗಾಯಗಳೂ ಆಗಿಲ್ಲ, ಆ ರೀತಿಯಾಗಿ ಕಾಪಾಡಲಾಗಿದೆ. ಮುಂದೆ ಸರಿ ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ದೊಡ್ಡ ಒಂದು ಅವಘಡ ಸಂಭವಿಸುವ ಸಾಧ್ಯತೆ ಇದೆ ಅಂಥೇಳಿ ದೈವ ಎಚ್ಚರಿಕೆಯನ್ನು ಕೊಟ್ಟಿದೆ.